ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೀರಾ ಲಿಸನ್, ನಾವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಅರ್ಜೆಂಟಾಗಿ ತಗೋಬಾರ್ದು. ದಿಸ್ ಕಂಪನಿ ಇಸ್ ಎವ್ರಿಥಿಂಗ್ ಟು ಯು ಆ್ಯಂಡ್ ಯು ಆರ್ ಎವ್ರಿಥಿಂಗ್ ಟು ದಿಸ್ ಕಂಪನಿ. ಮೀರಾ, ಬಿಟ್ಟೋಗೋ ಮಾತು ಯಾಕೆ? ಡೋಂಟ್ ಆಸ್ಕ್ ಮಿ ಎನಿ ರೀಸನ್ ಸರ್. ನನಗೇನು ಹೇಳಕ್ಕೆ ಇಷ್ಟ ಇಲ್ಲ. ನಾನು ರೀಸನ್ಸ್ ಕೊಡೋದೇ ಆದರೆ ಅನು ಪ್ರೆಸೆನ್ಸಲ್ಲಿ ಕೊಡಬೇಕು. ಸರ್, ನನ್ನ ಮಾತು ನಿಮಗೆ ಹಾರ್ಶ್ ಅನಿಸಿದ್ರೆ ಅಥವಾ ಮನ್ಸಿಗೆ ಬೇಜಾರು ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಎಕ್ಸ್ಕ್ಯೂಸ್ ಮೀ. ಮೀರಾ, ಇನ್ನೊಂದು ಸಲ ಯೋಚನೆ ಮಾಡು ಪ್ಲೀಸ್. ನಾನು ಇಲ್ಲಿಂದ ಹೋಗಬೇಕು ಅಂತ ಡಿಸೈಡ್ ಮಾಡಾಗಿದೆ ಸರ್. ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್. ಫೈನ್, ನಾನು ಅದಕ್ಕೆ ತಿಳಿಸ್ತೀನಿ. ಥ್ಯಾಂಕ್ ಯು. ಸಾಹೇಬ್ರೆ, ಇನ್ನೊಂದು ಇಡ್ಲಿ ಬಡಿಸ್ತೀನಿ. ನಿಮಗೆ ರವೆ ಇಡ್ಲಿ ಅಂದ್ರೆ ಇಷ್ಟ ಅಲ್ವಾ? ಬೇಡ ಬೇಡ ಸಾಕು, ಹೊಟ್ಟೆ ತುಂಬಿದೆ. ಸಾಹೇಬ್ರೆ, ಇಡ್ಲಿ ತುಂಬಾ ಚಿಕ್ಕದಿದೆ, ಇನ್ನೊಂದು ಬಡಿಸ್ತೀನಿ. ಪ್ಲೀಸ್ ಬೇಡ. ಸಾಹೇಬ್ರೆ, ಇದೊಂದು ಇಡ್ಲಿ ಬಡಿಸ್ತೀನಿ. ಇಲ್ಲ, ನಿಜವಾಗ್ಲೂ ಬೇಡ ಪ್ಲೀಸ್. ಸಾಹೇಬ್ರೆ. ವಿಶು, ವಾಟ್ ಇಸ್ ದಿಸ್? ಟೈಮ್ ಸೆನ್ಸ್ ಇಲ್ಲದೆ ತಿಂತಾ ಇದೆಯಲ್ಲ. ಮಂದವ್ರೆ, ಸಾಕು ಮಂದವ್ರೆ, ಇನ್ನು ಬಡಿಸ್ಬೇಡಿ. ಅನು ಅಮ್ಮ ಹೇಳಿದ್ರು ತಿಂಡಿ ತಿನ್ಲಿ ಅಂತ, ಅದಕ್ಕೆ ಬಡಿಸಿದ್ದೆ ಅಮ್ಮವ್ರೆ. ದಿಸ್ ಇಸ್ ನಾಟ್ ರೈಟ್. ವಿಶು, ನೀನು ಈಗಷ್ಟೇ ಹಾಸ್ಪಿಟ್ಲಿಂದ ಬಂದಿದ್ಯಾ, ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು. ಹೀಗೆ ಎಷ್ಟೆಷ್ಟು ಗೊತ್ತಿಂದ್ರೆ ನೆಕ್ಸ್ಟ್ ಮೀಲು ಮುಂದೆ ಹೋಗುತ್ತೆ. ಯು ಕಾಂಟ್ ಬಿ ಸೋ ಕೇರ್ಲೆಸ್ ವಿಶು. ಸಾಕು ಬಾ. ಅಮ್ಮವ್ರೆ, ತಿನ್ಬೇಕಾರೆ ಮಧ್ಯೆ ಎಬ್ಬಿಸ್ಬೇಡಿ. ನೀವೇನು ವಿಶು ತಾಯಿನ? ನಾನು ಅತ್ತೆ ಥರ ಹೇಳ್ತಿದ್ದೀರಲ್ಲ ಮಂದವ್ರೆ. ವಿಶು, ನಾನು ಅನ್ಕೊಂಡ ಹಾಗೆ ಇವತ್ತು ಹೊರಡಬೇಕಿತ್ತು. ನಿನ್ನ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ಸುಮ್ಮನಾದೆ. ಸಾಕು, ಇದ್ರೆ ಬಾ. ಲೆಟ್ ಮೀ ಫಿನಿಶ್ ದಿಸ್ ಆರಾಧನಾ. ಇಲ್ಲಿ ಬಿಡವ, ಆರಾಮ್ ತಿಂಡಿ ತಿನ್ಲಿ ಬಿಡ. ಅಲ್ಲ ಮಾವ, ನಿನ್ನ ಜೋಡಿ ಒಂದಿಟ್ಟು ಮಾತಾಡ್ಬೇಕು. ಅವ ತಿಂಡಿ ತಿನ್ಲಿ, ನೀ ಬಾ ಬಾರವ. ಸಾಹೇಬ್ರೆ, ನೀವು ತಿನ್ನಿ. ಥ್ಯಾಂಕ್ಸ್. ಅತ್ತೆ ಏನಾದರೂ ಹೇಳಿ ಕಳ್ಸಿದ್ರ ಮಾವ? ನನ್ನ ಮೇಲೆ ಏನಾದರೂ ಬೇಸರನ ಅವ್ರಿಗೆ? ಅದನ್ನ ನೀವು ನನ್ನ ಹತ್ರ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲವಾ ಇಲ್ಲವಾ, ಹಂಗೆಲ್ಲ ಏನಿಲ್ಲ. ಅದು ಏನು ವಿಷಯ ಮಾವ? ನಾನಿಲ್ಲಿಗೆ ಬಂದಾಗಿಂದ ನೀವು ಅತ್ತೆ ನನ್ನ ಹತ್ರ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಾನು ಅಷ್ಟೊಂದು ಬೇಡವಾಗೋದ್ನ ಮಾವ? ನನ್ನ ಹತ್ರ ಏನು ಹಿಂಜರಿಕೆ ಹೇಳಿ ಮಾವ? ನಾನಲ್ಲಿ ಸಾಲ ಎಲ್ಲ ತೀರಿಸಿ ಇಲ್ಲಿಗೆ ಬರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಅಥವಾ ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತಾ? ಇಲ್ಲವಾ ಇಲ್ಲವಾ, ಖರೇನ ಇಲ್ಲವಾ? ಯಾಕವ ಹೆಂಗ ಮಾತಾಡ್ತಿ? ಹಂಗ ನೋಡಿದ್ರೆ ನೀ ಮಾಡಿರೋ ಕೆಲಸಕ್ಕೆ ನಾವು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನೀ ನಮ್ಮ ಮಗನ ಕಂಪನಿ ಉಳಿಸಿದ್ದಿ. ಸಣ್ಣ ಮಾತಲ್ಲವ, ಅದು ಸಣ್ಣ ಮಾತಲ್ಲ. ನೀವಾದ್ರೂ ಇದನ್ನ ಹೇಳಿದ್ರಲ್ಲ ಮಾವ, ಥ್ಯಾಂಕ್ಸ್. ಆದ್ರೆ ಆರಾದ್ರ ನಮ್ಮಿಂದ ಒಂದು ತಪ್ಪಾಗಿತ್ತವ. ಬಹಳ ಬಹಳ ದೊಡ್ಡ ತಪ್ಪು. ನಮ್ಮನ್ನ ನೀ ಕ್ಷಮಿಸ್ಬೇಕವ್ವ, ಕ್ಷಮಿಸ್ಬೇಕು. ಅದು ನನಗೂ ಗೊತ್ತು ಮಾವ. ನಾನು ಇಲ್ಲದೆ ಇರಬೇಕಾದ್ರೆ ತುಂಬ ತಪ್ಪುಗಳಾಗಿದೆ. ವಿಶುಗೆ ನನ್ನ ಹತ್ರ ಮಾತಾಡೋಕ್ಕೂ ಕೂಡ ಇಷ್ಟ ಇಲ್ಲ. ಆದರೆ ಅದಕ್ಕೆ ನೀವು ಹೊಣೆ ಅಲ್ವಲ್ಲ ಮಾವ?
ನಾವ ಹೊಣೆ ಕಣವ್ವ. ನಾನು ಮತ್ತು ಪ್ರಿಯಾ ನಾವು ನಿನ್ನಿಂದ ಸತ್ಯನ ಮುಚ್ಚಿಟ್ಟಿವಿ. ಈಗ ಆ ಸತ್ಯನ ನಿನಗೆ ಹೇಳಕ್ಕೆ ಬಂದೀನಿ. ಏನ್ ಸತ್ಯ ಮಾವ? ನೀ ವಿಶ್ವ ಅನ್ಕೊಂಡು ಮಾತಾಡ್ತಿದ್ದೀಯಲ್ಲ, ಅವ ಕಾರ್ಯನ ವಿಶ್ವ ಅಲ್ಲವ, ಅವ ಆರ್ಯ. ಓ ಹೌದಾ? ಆಮೇಲೆ ಹಂಗಲ್ಲವ, ಅವ ಅವ ಅನುಗ್ ಸೇರ್ಬೇಕಾದವ. ಓ ಅಲ್ವಾ? ಕರೆಕ್ಟ್ ಮಾವ, ಕರೆಕ್ಟ್. ಅವನ ಆರ್ಯ ಅಂದಮೇಲೆ ಅನುಗೆ ಸೇರ್ಬೇಕು ಅಲ್ವಾ? ಹೇಗಿದ್ರು ಅನು ಅವರು ಒಂಟಿಯಾಗಿದ್ದಾರೆ, ಇವನಿಗೂ ಏನೂ ನೆನಪಿಲ್ಲ. ನಾನು ಹೇಗೋ ಕಂಪ್ನಿ ಜವಾಬ್ದಾರಿ ಅಂತ ಓಡಾಡ್ತಾ ಇದ್ದೀನಿ. ವೆರಿ ನೈಸ್ ಮಾವ, ಒಳ್ಳೆ ಪ್ಲಾನ್, ಅಮೇಸಿಂಗ್ ಪ್ಲಾನ್. ಎಲ್ರೂ ಸೇರ್ಕೊಂಡು ನನ್ನ ವಿಶ್ವನ ಬಲಿಪಶು ಮಾಡ್ತಿದ್ದೀರಾ ಅಲ್ವಾ? ಯಾರಿಗೂ ನನ್ನ ಬಗ್ಗೆ ಯೋಚನೆ ಇಲ್ಲ ಅಲ್ವಾ? ಇದನ್ನ ಹೇಗೆ ಹೇಳಕ್ ಸಾಧ್ಯ ಮಾವ ನೀವು? ವಿಶ್ವನೇ ಅಲ್ಲ, ಆರ್ಯ. ಮೈ ಗಾಡ್. ಹಂಗಲ್ಲವ, ಅವ ಆಕ್ಸಿಡೆಂಟ್. ನಿಲ್ಸಿ ಮಾವ, ಮನೇಲಿರೋರು ನಿಮ್ ತಲೆನೂ ಕೆಡ್ಸಿದಾರಾ? ಇದನ್ನ ಯಾರು ಮಾಡಿದ್ರೋ ಗೊತ್ತಿಲ್ಲ ಮಾವ, ಆದ್ರೆ ಇಲ್ಲಿರೋದು ನನ್ನ ವಿಶ್ವ. ಅದ್ ನನಗೆ ಕ್ಲಿಯರ್ ಆಗಿದೆ. ಬಿಕಾಸ್ ಹೀಸ್ ರಿಮೆಂಬರಿಂಗ್ ಹಿಸ್ ಪಾಸ್ಟ್. 700 ಕೋಟಿ ಸಾಲದ ಬಗ್ಗೆ ಅವನಿಗೆ ನೆನಪಿದೆ ಮಾವ. ಅದನ್ನ ಅವನು ಕನ್ವರ್ಸ್ತಾ ಇದ್ದ. ಮಾವ, ನೀವು ಈ ಸುಳ್ಳು ಕಥೆನೆಲ್ಲ ನಂಬೇಡಿ. ನೀವು ಊರಿಗೆ ಹೋಗ್ಬೇಕು ಅಂತಿದ್ರಿ ಅಲ್ವಾ? ದಯವಿಟ್ಟು ಹೊರಡಿ. ಆದ್ರೆ ನಾನ್ ಬರೋದಿಲ್ಲ ಮಾವ. ಇಲ್ಲೇ ಇದ್ದು ಈ ಜನರಿಗೆ ನನ್ನ ವಿಶ್ವನ್ ಸಂಬಂಧ ಏನು ಅನ್ನೋದನ್ನ ಅರ್ಥ ಮಾಡ್ಸಿನೇ ಹೋಗೋದು. ಇಷ್ಟು ದಿನ ಇಲ್ಲಿಂದ ಹೋದ್ರೆ ಸಾಕು ಅಂತ ಅನ್ಕೋತಾ ಇದ್ದೆ. ಬಟ್ ನಾವು ನೋ, ಇವ್ರ ತಪ್ಪನ್ನ ಇವ್ರಿಗೆ ಅರ್ಥ ಮಾಡ್ಸಿನೇ ನಾನು ಇಲ್ಲಿಂದ ಹೋಗೋದು ಮಾವ. ಇನ್ನು ಹೊರಡ್ತೀವಿ ಶಾರದಾ ಅವರೇ. ನಮ್ಮ ಅಗತ್ಯ ಇಲ್ಲಿಲ್ಲ ಅನಿಸ್ತದ. ಹೊರಡ್ತೀವಿ ನಾವು. ನಾನು ನಿನಗೆ ಹೆಚ್ಚಿಗೆ ಒತ್ತಾಯ ಮಾಡಲ್ಲ ಪ್ರಿಯಾ, ಹೋಗಿ ಬನ್ನಿ. ಆದರೆ ಒಂದು ನೆನಪಿರಲಿ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಮತ್ತು ಮಗನ ಟ್ರೀಟ್ಮೆಂಟ್ಗೆ ನಿಮ್ಮೂರಲ್ಲೇ ಆಗಬೇಕು ಅಂತ ಇದ್ದರೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಇಲ್ರಿ, ಇವಾಗ ಇಲ್ಲಿರೋದೇ ಆರಾಧನಾ ಅವರು ನಿಮ್ ಜೊತೆಗೆ ಬರ್ತಾರಾ? ಇಲ್ಲ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಅತ್ತೆ, ನಾನು ವಿಶ್ವನ ಬಿಟ್ಟು ಹೇಗ್ ಬರ್ಲಿ? ನೀವು ಮಾವ ಹೋಗ್ ಬನ್ನಿ. ನಾನು ವಿಶ್ವನ ಪೂರ್ತಿ ಹುಷಾರ್ ಮಾಡಿನೇ ಕರ್ಕೊಂಡು ಬರೋದು. ಹಾ, ಮತ್ತೆ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ. ವಿಶ್ವಗೆ ಹಳೆದೆಲ್ಲ ಮತ್ತೆ ಒಂದೊಂದಾಗೆ ನೆನಪು ಬರ್ತಿದೆ. ಅವನು ಎಚ್ಚರ ಆಗ್ತಿದ್ದ ಹಾಗೆ 700 ಕೋಟಿ ಸಾಲದ ಬಗ್ಗೆ ಕನ್ವರ್ಸ್ತಾ ಇದ್ದ. ಅವ್ನು ಕನ್ವರ್ಸಿದ ರೀತಿಲೇ ಗೊತ್ತಾಗತ್ತೆ ಅವನಿಗದು ಎಷ್ಟು ಒತ್ತಡ ಕೊಟ್ಟಿದೆ ಅಂತ. ಎನಿವೆ, ವಿಶು ಈ ಪರಿಸ್ಥಿತಿಲಿ ಇರಬೇಕಾದ್ರೆ ನಾವು ಎಲ್ಲಿ ಹೋಗೋದು ಸರಿ ಇಲ್ಲ. ಸೊ ನಾನು ಇಲ್ಲೇ ಇರ್ತೀನಿ. ಅವಂಗ ಎಲ್ಲ ನೆನಪಿಗೆ ಬಂತಂತಂದ್ರೆ ಎಲ್ಲ ಸರಿ ಹೋಗ್ತತಿ. ಹಾಗೂ ನಮ್ಮ ಸೊಸೆ ಇಲ್ಲೇ ಇರ್ತಾಳೆ.
ಆಕೆ ಎಲ್ಲ ನೋಡ್ಕೋತಾಳೆ. ನಾವೇನು ನಡೀತೀವ್ರಿ? ಒಳ್ಳೇದಾಗ್ಲಿ ಬಾಳ, ನಾ ಹೋಗಿ ಬರ್ತೀನಿ. ಬಾಳ ಚಲೋತ್ನಾಗಿರು. ನಡೀತೀವ್ರಿ. ಇದ್ರೆ ನಮ್ಮ ಮನೆಯಲ್ಲೇ ನೆನಪಾಗ್ತಾರೆ. ನನಗೂ ಒಂದ್ಸಲ ಹಾಗೆ ಅನ್ಸುತ್ತೆ. ಏನಾರು ತಿನ್ನಿ ಹೊಟ್ಟೆ ಹಸ್ಕೊಂಡು ಹೋಗ್ಬೇಡಿ ಅಂದ್ರೆ ಅವತ್ ಮಾಡ್ಕೊಟ್ಟಿದ್ರಲ್ಲ ಇಡ್ಲಿ ಬಿಟ್ಟು ಅದನ್ನೇ ಮಾಡ್ಕೊಡಿ ಅಂದ್ರು. ನಾನು ವಿಷು ಯಾವತ್ತೂ ಜೊತೆ ಪಾನಿಪುರಿ ತಿಂದೇ ಇಲ್ಲ. ಪ್ಲೀಸ್ ತಗೊಳ್ಳಿ. ಬಿಸ್ನೆಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ. ನಂಬಿಕೆ ನಂಬಿಕೆ ಬರೀ 3 ಅಕ್ಷರದ ಪದ. ಐ ಆಮ್ ಸೋ ರಿಲೀಫ್ ವಿಶು. ಕೆಟ್ಟದ್ರಲ್ಲಿ ಏನೋ ಒಂದು ಒಳ್ಳೇದು ಕಂಡ್ಕೋತಾರೆ ಅಂತಾರಲ್ಲ, ಹಾಗೆ ನೀನು ಆಸ್ಪತ್ರೆಯಲ್ಲಿ ಮಾತಾಡಿದ್ದು ನಾನು ಕಳ್ಕೊಂಡಂಥ ಭರವಸೆನ ಮತ್ತೆ ನನಗೆ ವಾಪಸ್ ಕೊಡ್ತು. ನೀನು ಹಾಸ್ಪಿಟ್ಲಲ್ಲಿ ಏನಂದೆ ಗೊತ್ತಾ? 700 ಕೋಟಿ ಸಾಲ ಏನೂ ಅಲ್ಲ, ಇಟ್ಸ್ ನಥಿಂಗ್ ಅಂತ ಹೇಳ್ದೆ. ಆಗ ನಿನ್ನಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು, ಸಾಲ ತೀರಿಸ್ಬೋದು ಅನ್ನೋ ಛಲ ಇತ್ತು. ಅದನ್ನೆಲ್ಲ ನೆನ್ಪು ಮಾಡ್ಕೋ ವಿಶು. ನಿನಗೆ ಇದೆಲ್ಲ ನೆನಪಾಗಿದ್ದು ನಾನು ವಾಪಸ್ ಬಂದ್ಮೇಲೆನೆ. ಹಾಗಿದ್ರೆ ಮುಂಚೆನೆ ನಾನು ನಿನ್ ಜೊತೆಗಿದ್ದಿದ್ರೆ ನಿನಗೆ ಮುಂಚೆನೆ ಎಲ್ಲ ನೆನಪಾಗ್ತಿತ್ತೋ ಏನೋ. ವಿಶು, ಇಲ್ಲಿ ಯಾರ್ಯಾರೋ ನಿನ್ನ ಕನ್ಫ್ಯೂಸ್ ಮಾಡಿದ್ದಾರೆ, ಏನೇನೋ ಹೇಳಿ ತಲೆ ತುಂಬಕ್ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ಸಾರಿ, ನಾನು ನಿಂಗೆ ಹೇಳೋಕ್ಕಾಗಲಿಲ್ಲ. ಹೇಳೋಕ್ಕಾಗ್ದೇ ಹೊರಡ್ಬೇಕಾಯ್ತು. ನಿಮ್ಮ ಮಗನಿಗೇನೂ ಆಗಲ್ಲ. ನಾನು ಈಗಲೇ ಹೊರಡ್ತೀನಿ. ನೀವು ಯಾರಿಗೆ ಹೇಳ್ದೆ ಹೊರಟ್ರಿ ಸಂಜು ಅವರೇ? ನಾನು ಈ ಮಾತುಗಳನ್ನು ಇವ್ರು ಹೇಗೆ ಹೇಳೋದಕ್ಕೆ ಸಾಧ್ಯ? ಇದನ್ನು ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಹರ್ಷ ನನ್ನ ಮೆಸೇಜ್ ಕೂಡ ನೋಡಿಲ್ಲ. ಆಫೀಸಲ್ಲೇ ಇದ್ದಾನೋ ಅಥವಾ ಹೊರಟಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಐ ಥಿಂಕ್ ನಾವು ಊಟ ಮಾಡೋಣ. ಲೆಟ್ಸ್ ನಾಟ್ ವೇಟ್. ಇಲ್ಲ ಪರವಾಗಿಲ್ಲ, ನಾನು ಕಾಯ್ತೀನಿ. ಇಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿದ್ರೆ ವೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಈಸ್ ಇನ್ಡೆಫಿನೆಟ್. ಅವನು ಬರ್ತಾ ಬರ್ತಾ ಅವ್ರ ದಾದ ಥರನೇ ಆಗ್ತಿದ್ದಾನೆ. ಮಾನ್ಸಿ ಯಾವುದಾದ್ರೂ ವಿಷಯ ಹೇಳಿದ್ರೆ 2 ವಾಕ್ಯ ಸೇರಿಸೇ ಹೇಳ್ತಾಳೆ. ನೀನು ಇದನ್ನ ತಲೆಗೆ ಹಾಕೋಬೇಡಪ್ಪ, ಬೇಕಾದನ್ನ ಮಾತ್ರ ತಗೋ. ಊಟ ಮಾಡೋಣ ಬಾ. ಹಾಂ,
ಅದಕ್ಕೆ 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 ಅಲ್ಲಿ ಹರ್ಷ, ಇಲ್ಲಿ ನಿನಗೋಸ್ಕರ ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅರೆ ನೀನು ನೋಡಿದ್ರೆ ಬರ್ತಿದ್ದ ಹಾಗೆ ಅನು ಎಲ್ಲಿ ಅಂತ ಕೇಳ್ತಿದ್ಯಲ್ಲ. ಮಾನ್ಸಿ, ನನ್ನ ಹತ್ರ ನಿನ್ನ ಜೊತೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ. ವೇರ್ ಇಸ್ ಅದಕ್ಕೆ? ನಾನೆಲ್ಲ ಆರ್ಗ್ಯೂ ಮಾಡ್ತಿದ್ದೀನಿ ಹರ್ಷ. ಅದಕ್ಕೆ ಬಾವಾ, ಯಾಕೇನಾಯ್ತು? ಅದಕ್ಕೆ ಮೀರಾ ಕೆಲಸ ರಿಸೈನ್ ಮಾಡ್ತಾಳಂತೆ. ಅಲ್ಲ ಬಾವಾ, ಯಾಕೇನಾಯ್ತು? ಐ ಡೋಂಟ್ ನೋ. ಇದ್ರ ಬಗ್ಗೆ ಅವಳ ಹತ್ರ ಜಾಸ್ತಿ ಏನು ಮಾತಾಡೋಕೆ ಹೋಗಿಲ್ಲ. ಬಟ್ ಅದಕ್ಕೆ ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. ಮೀರಾನ ಇನ್ಯಾರೋ ರೀಪ್ಲೇಸ್ ಮಾಡೋದಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ಲೀಸ್ ಒಂದು ಫೇವರ್ ಮಾಡಿ, ಅವಳ ಹತ್ರ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ. ಅದಕ್ಕೆ ಶಿ ಕಾಂಟ್ ಲೀವ್. ಕಾರಣ ಏನು ಹೇಳ್ದೆ? ಮೀರಾ ಹಿಂಗಂದ್ಲ? ಹಾಮ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಿದ್ದವಳು ಇದ್ರ ಬಗ್ಗೆ ಏನು ಹೇಳಲಿಲ್ವಲ್ಲ? ಬಾವಾ, ಮೀರಾ ಹತ್ರ ನಾನು ಮಾತಾಡ್ತೀನಿ. ಹಾಂ ಪ್ಲೀಸ್ ಅದಕ್ಕೆ ಮಾತಾಡಿ. ಅಲ್ಸಿ ಯು. ಹರ್ಷ, ಡಿನ್ನರ್. ಹರ್ಷ, ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ ಬರ್ತೀನಿ ನಾನು. ಹಾಯ್ ಮೀರಾಜಿ. ಬರಗಾಲದಲ್ಲಿ ಬೊಕ್ಸೆ ನೀರು ಕೊಡಿ ಅಂದರೆ ಪ್ರವಾಹದಲ್ಲಿ ಬಿಂದಿಗೆ ತುಂಬಿಸ್ಕೊಂಡು ಹೋಗಿ ಅಂದಂಗಾಯ್ತು. ಜೇಂಡೆ, ನಾನಿನ್ನು ಮನೆಗೆ ಹೋಗಿ ಡಿನ್ನರ್ ಕುಕ್ ಮಾಡ್ಕೋಬೇಕು. ಏನು ಮಾತಾಡೋದಕ್ಕೆ ಕರೆದ್ರೆ ಅದನ್ನ ಸ್ವಲ್ಪ ಬೇಗ ಹೇಳಿ. ಆರ್ಡ್ರ್ ಮಾಡಲಾ ಮೀರಾಜಿ? ಪ್ಲೀಸ್ ಜೇಂಡೆ, ಏನು ಹೇಳೋಕ್ಕೆ ಅಂತ ಕರೆದಿದ್ದೀರಾ ಅದನ್ನು ಬೇಗ ಹೇಳಿ ಹಿಂದೆ. ಬೆಂಗಳೂರಲ್ಲಿ ಚಳಿ ಜಾಸ್ತಿ ಅಲ್ವಾ, ಹೊರಗೆ ನಿಲ್ಲೋದು ಕಷ್ಟ ಅಂತ. ಅಲ್ಲ ಮೀರಾಜಿ, ನನ್ನನ್ನು ಆಫೀಸ್ ಒಳಗಡೆ ಕರ್ಸ್ಕೊಳ್ಳಿ ಅಂತಂದರೆ ನೀವೇ ಹೊರಗಡೆ ಬರ್ತಿದ್ದೀರಲ್ಲ. ಇದೇನಾ ನೀವು ವರ್ಧನ್ ಸಂಸ್ಥೆ ಕೊಡೋ ಮರ್ಯಾದೆ? 12 ವರ್ಷದಿಂದ ಮರ್ಯಾದೆ ಕೊಟ್ಟು ಕೊಟ್ಟು ಸಾಕಾಗಿದೆ. ಐ ನೀಡ್ ಅ ಬ್ರೇಕ್ ನೌ. ಅಯ್ಯಯ್ಯೋ, ಹಾಗೆಲ್ಲ ಅನ್ಬೇಡಿ. ಮೇಲ್ ಕೂತಿರ್ತಾರಲ್ಲ, ಅವ್ರೇನಾದರೂ ಅಸ್ತು ಅಂದ್ಬಿಟ್ರೆ ದೊಡ್ಡ ಬ್ರೇಕ್ ಸಿಕ್ಬಿಡುತ್ತೆ. ಹೇಗಾದರೂ ಓಕೆ ಜೇಂಡೆ. ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಂಡು ಕೆಲಸ ಮಾಡೋದಕ್ಕಿಂತ ಇದೇ ಬೆಟರ್ ಅಲ್ವಾ? ಸರಿ, ತಮಾಷೆ ಎಲ್ಲ ಪಕ್ಕಕ್ಕೆ ಇಡ್ತೀನಿ. ನಾ ಹೇಳಿದ್ದನ್ನ ಮಾಡಬಾರ್ದು ಅಂತ ಏನಾದರೂ ನಿರ್ಧಾರ ಮಾಡಿದ್ದೀರಾ ಹೇಗೆ? ಆರ್ಯ ಸರ್ ನಿಮಗೆ ಬೇಡವಾ? ಲುಕ್ ಜೇಂಡೆ, ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ, ಆದರೆ ನೀವು ಹೇಳಿದಾಗೆಲ್ಲ ಮಾಡೋಕ್ಕಾಗಲ್ಲ ನನಗೆ. ಅರ್ಥ ಆಯಿತು, ಆದರೆ ಅರ್ಥ ಆಗಲಿಲ್ಲ. ಸೊ ನಿಮಗೆ ಮಾತ್ರ ಗೇಮ್ ಪ್ಲಾನ್ ಮಾಡೋಕ್ಕೆ ಬರೋದು ಅಂತ ಅಂದ್ಕೊಂಡಿದ್ದೀರಾ? ನಾನು ನನ್ನದೇ ಆದ ದಾರಿಲಿ ಕೆಲವೊಂದನ್ನು ಮಾಡ್ತೀನಿ, ಅದಕ್ಕೆ ನೀವು ಅಡ್ಡ ಬರಬೇಡಿ. ಇದು ಅರ್ಥ ಆಗಿದೆ. ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೇ ನಮ್ಮ ಮುಂದಿನ ಪ್ಲ್ಯಾನ್ ವರ್ಕೌಟ್ ಆಗೋದು. ಇಲ್ಲ ಅಂದರೆ ನೀವು ಆಫೀಸ್ ಒಳಗೆ ಬರೋಕ್ಕಾಗೋದೇ ಇಲ್ಲ. ಅರ್ಥ ಆಯ್ತಾ? ಓ ಸೂಪರ್ ಮೀರಾಜಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅಲ್ಲೊಬ್ಳಿದಾಳಲ್ಲ, ಅನು ಸಿರಿಮನೆ, ಅವಳ ಬುದ್ಧಿ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಆ ಹುಡುಗಿ ಭಾರಿ ಚುರುಕು. ನೀವು ಬಿಟ್ಟು ಹೋಗೋದಕ್ಕೆ ಅವಳೇನಾದರೂ ರೈಟಿಗೆ ಹೊಡೆದ್ರೆ ನಾವಿಬ್ಬರು ಡಿನ್ನರ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿ ಬರುತ್ತೆ. ಅನು ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೇನು, ನೀವು ಆಫೀಸ್ ಒಳಗಡೆ ಬರಬೇಕು ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು. ವೆಯ್ಟ್, ಹ್ಯಾವ್ ಪೇಷನ್ಸ್. ಚಳಿಗಾಲ ಆದಮೇಲೆ ಬೇಸಿಗೆ ಕಾಲ ಬರಲೇಬೇಕು. ಪ್ರವಾಹ ಬಂದಾಗ ಬರಗಾಲಕ್ಕೆ ಸೇವ್ ಮಾಡಿಕೊಳ್ಳೇಬೇಕು. ಅದೇ ಬುದ್ಧಿವಂತಿಕೆ. ಏನು ಮೀರಾಜಿ, ಸೂಪರ್ ಸೂಪರ್. ಜೇಂಡೆ, ತಮಾಷೆನೆಲ್ಲ ಪಕ್ಕಕ್ಕಿಡೋಣ.
ಆರ್ಯ ಸರ್ ಬದುಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಿದೆ ಅದನ್ನು ಮೊದಲು ಹೇಳಿ. ಆರ್ಯ ಸರ್ ಸತ್ತಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ? ಡೆಡ್ ಬಾಡಿನ ನಾವೇ ಕಣ್ಣಾರೆ ನೋಡಿದ್ವಲ್ಲ. ಡೆಡ್ ಬಾಡಿ ನೋಡಿದಿರಿ, ಆದ್ರೆ ಅದೇ ಆರ್ಯ ಸರ್ದು ಅನ್ನೋದಕ್ಕೆ ಏನ್ ಸಾಕ್ಷಿ ಕೊಡಿ. ಆರ್ಯ ಸರ್ ಬದುಕಿದ್ದಾರೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಡ್ತೀನಿ ಬೇಕಾದ್ರೆ.